ಅವ್ರ ಹತ್ರ ಉಳಿಯ ಇದ್ದಂಗೆ ಅವರು ಸಿದ್ದರಾಮಯ್ಯ ಅವರು ಅವನೇನು ಮಾಡ್ಕೊಳಕ್ಕಾಗಲ್ಲ. ಕೆಸರಾಟಕ್ಕೆ ಕಲ್ಲಾಗ್ತಾರೆ ಗೊತ್ತಾ, ಆ ಥರ ಈ ಬಿ ಜೆ ಪಿ ಮಾಡ್ತಾರೆ ಕೆಲಸ ಇದು. ಏನೋ ಒಂದು ಹಗರಣ ಸಿಗಿಸ್ಬೇಕು ಸಿ ಎಮ್ನ. ಈಗ ಸ್ವತಃ 2 ಸಲ MP ಆಗಿದ್ದಂಥ ಪ್ರತಾಪ್ ಸಿಂಹರೇ ಸಿದ್ದರಾಮಯ್ಯ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾರು BJP ವಿಜಯೇಂದ್ರರು. ಅವರೆಲ್ಲ ಒಮ್ಮತ ಇಲ್ಲ. ಸರ್, ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವ್ರಿಗೆ ಇವಾಗ ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬೋದು. ಏನು ಅನಿಸುತ್ತೆ ಇದು ನೋಡಿದ್ರೆ? ಇಲ್ಲ, ಖಂಡಿತ ಅವ್ರ ಸಂಕಷ್ಟ ಎದುರಾಗಿಲ್ಲ ಅವ್ರಿಗೆ. ಯಾಕಂದರೆ ಅವರು ಯಾವ ಕಡತಕ್ಕೂ ಸೈನ್ ಹಾಕಿಲ್ಲ. ಮೂಡ ವರದಿಗಳಲ್ಲಿ ಮೂಡ ಇದಕ್ಕೆ ಫೈಲ್ಗಳ ಅದಕ್ಕೆ ಕಡೆ ಸೈನ್ ಹಾಕಿಲ್ಲ. ಅವ್ರಿಗೆ ಮೂಡ ಸೈಟ್ ಬಂದಿದ್ದು ಬೊಮ್ಮಾಯಿ ಪೀರಿಯಡಲ್ಲಿ. ಈಗ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾರು BJP ವಿಜಯೇಂದ್ರರು. ಅವರೆಲ್ಲ ಒಮ್ಮತ ಇಲ್ಲ. ಅವರೆಲ್ಲ 7 ಗುಂಪಿದೆ. ಯತ್ನಾಳ್ ಒಂದು ಗುಂಪಿದೆ, ರವಿ ಒಂದು ಗುಂಪು. ಈಗ ಮೊನ್ನೆಯಿಂದ ಕುಮಾರಸ್ವಾಮಿ ಯೂಟರ್ನ್ ಬಿಟ್ಟಿದ್ದಾರೆ. ನಾನು ಪಾದಯಾತ್ರೆ ಭಾಗವಹಿಸಲ್ಲ, ನನಗೂ ಸಂಬಂಧ ಇಲ್ಲ, ಮೈತ್ರಿನೇ ಬೇರೆ, ಸರ್ಕಾರನೇ ಬೇರೆ, ರಾಜಕೀಯನೇ ಬೇರೆ ಅಂತ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಮೂಡ ಇದರಲ್ಲಿ ಸೈಟ್ಗಳಲ್ಲಿ ತುಂಬ ಜನಕ್ಕೆ ಅದು ಎಲ್ಲ ಅನುಕೂಲ ತೊಗೊಂಡಿದ್ದಾರೆ. BJP ಇದ್ದಾರೆ, ನಮ್ಮ ಮಣ್ಣಿನ ಮಗ ದೇವೇಗೌಡರ ಫ್ಯಾಮಿಲಿಯವರು ತುಂಬ ಜನ ಇದ್ದಾರೆ. ಅದರಿಂದ ಇಲ್ಲಿ ಸಿದ್ದರಾಮಯ್ಯಗೆ ತಪ್ಪರಲ್ಲ. ಇಲ್ಲಿ ಇವಾಗ ಬೊಮ್ಮಾಯಿ ಪೀರಿಯಡಲ್ಲಿ ಅಲರ್ಟ್ ಆಗಿದ್ದ ಅಷ್ಟು ದಿನ ಏನು ಮಾಡ್ತಾಯಿದ್ರು ಇವರು? ಅವರೇನೋ ಇವಾಗ ಸಿದ್ದರಾಮಯ್ಯವರು ಯಾವ ಕಡತಕ್ಕೂ ಸೈನ್ ಹಾಕಿಲ್ಲ ಅವರು. ಹಾಂ, ಈಗ ಜಾರಕಿಹೊಳಿ ಒಂದು ಗುಂಪಿದೆ, ಯತ್ನಾಳ್ ಒಂದು ಗುಂಪಿದೆ, SR ವಿಶ್ವನಾಥ್, ಅಶೋಕ್ನ ವಿಜಯನ ಕಂಡ್ರೆ ಅವ್ರ ಪಕ್ಷದಲ್ಲೇ ಯಾರಿಗೂ ಆಗಲ್ಲ. ಇಲ್ಲಿ ಅಶೋಕ್ನ ವಿಜಯನ ಕಂಡ್ರೆ ಅವ್ರ ಪಕ್ಷದಲ್ಲೇ ಯಾರಿಗೂ ಒಮ್ಮತ ಇಲ್ಲ. ಅರ್ಥ ಆಯ್ತಾ? ನಾನೇ ಇವಾಗ ಯತ್ನಾಳವ್ರನ್ನ ನಾನೇ ಬೇರೆ ಪಾದಯಾತ್ರೆ ಮಾಡ್ತೀನಿ ಅಂತ ಕೂತಿದ್ದಾರೆ. ಈಗ ಸ್ವತಃ 2 ಸಲ MP ಆಗಿದ್ದಂಥ ಪ್ರತಾಪ್ ಸಿಂಹರೇ ಸಿದ್ದರಾಮಯ್ಯ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಹಗರಣದಲ್ಲಿ. ಅರ್ಥ ಆಯ್ತಾ? ಇವ್ರು ಸುಮ್ಮನೆ ಏನೋ ಕೆಸರಾಟಕ್ಕೆ ಕಲ್ಲಾಗ್ತಾರೆ ಗೊತ್ತಾ, ಆ ಥರ ಈ BJP ಮಾಡ್ತಾರೆ ಕೆಲಸ ಇದು. ಏನೋ ಒಂದು ಹಗರಣ ಸಿಗಿಸ್ಬೇಕು CMನ. ಯಾಕಂದರೆ ಅವರು ಮೂಗ ಹಗರಣದಲ್ಲಿ ಅವ್ರು ಸಿಗಾಕೊಳ್ಳಲ್ಲ. ಮೂಗ ಹಗರಣದಲ್ಲಿ ಯಾರು ಸೃಷ್ಟಿ ಮಾಡ್ತಾರೋ ಅವನು ತಿಂದಾಕ್ಬಿಡ್ತಾರೆ. ಅವ್ರೊಂಥರ ಉಳಿಯ ಇದ್ದಂಗೆ ಅವರು ಸಿದ್ದರಾಮಯ್ಯವರು. ಅವನೇನು ಮಾಡ್ಕೊಳಕ್ಕಾಗಲ್ಲ. ಅವರು ಇಂದ 5 ವರ್ಷ ಪಾರದರ್ಶಕ ಆಡಳಿತ ಕೊಟ್ಟಿರೋಂಥ CM ಅವರು ಈಗಲೂ ಕೂಡ ಚೆನ್ನಾಗಿ ನಡೆಸ್ತಾರೆ ಸರ್ಕಾರನ. ಅವ್ರು ಕೊಟ್ಟಿರೋ ಗ್ಯಾರಂಟಿಗಳಿಂದ ಸುಮಾರು ಜನಕ್ಕೆ, ತುಂಬ ಬಡವರಿಗೆಲ್ಲ ತುಂಬ ಹೆಲ್ಪ್ ಆಗಿದೆ. ಇವ್ರಿಗೆ BJP ಬರೀದೇ ಕೆಲಸನೇ ಜಗಳ ತಂದಿಕ್ಕೋದು, ಯಾವುದೋ ಒಂದು ಸಣ್ಣ ವಿಷಯ ಆದ್ರೂ ಹಗರಣ ಮಾಡೋದು, ಸ್ಟ್ರೈಕ್ ಮಾಡೋದು. ಇವ್ರು ಏನು ಮಾಡಿದ ಜನಗಳಿಗೆ ಜನೋಪಯೋಗ ಕೆಲಸ ಏನು ಮಾಡಿದ್ದಾರೆ ಇವರು? ಏನೂ ಮಾಡಿಲ್ಲ BJP ಅವರು. ಕಾಂಗ್ರೆಸ್ ಅವರು, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್, ಕಾಂಗ್ರೆಸ್ ಸ್ವಲ್ಪ ಜನಗಳಿಗೆ ಉಪಯೋಗ ಆಗಿದೆ 5 ಗ್ಯಾರಂಟಿಗಳಿಂದ. ಇವ್ರಿಗೆ ಹೊಟ್ಟೆ ತಟ್ಕೊಳಕ್ಕಾಗ್ತಾಯಿಲ್ಲ ಅವ್ರಿಗೆ, ಯಾರಿಗೆ BJP ಅವ್ರಿಗೆ. ಅದರಿಂದ ಸಿದ್ದರಾಮಯ್ಯಗೆ ಏನೂ ಆಗಲ್ಲ. ಅವ್ರು ಆರಾಮಾಗಿ ಇರ್ತಾರೆ. ಅವ್ರು ಸುಮ್ಮನೆ ಈ ಪೇಪರ್ನವರು ಅವರು ಇವರು ಈ ಬಾಯಿ ಸರಿ ಇಲ್ಲದಿರೋ ಏನೋ ಮಾತಾಡ್ತಾರೆ ಅಷ್ಟೇ. ಬಟ್ ಏನೋ ಯಡಿಯೂರಪ್ಪನವರು CM ಆಗಿದ್ದಾಗಲೂ ಕೂಡ ಪ್ರಾಸಿಕ್ಯೂಷನ್ ವಿಚಾರವಾಗಿ ಅವ್ರಿಗೂ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದಿತ್ತು ಅಂತ ಒಬ್ಬರು ಯಾರೋ ಇವರು ಮಾಡಿರೋ ಇದು ಯಾರೋ ಅಬ್ರಾಹಂ ಅಂತ ಒಬ್ಬರು RT ಕಾರ್ಯಕರ್ತವರು. ಅವರು ತುಂಬ ಈಗ ಹಿರೇಮಠು ಅಬ್ರಾಹಂ ಅವ್ರದ್ದೆಲ್ಲ ಅದೇ ಕೆಲಸ ಅವ್ರದ್ದೆಲ್ಲ. ಅವರು ಕಾನೂನು ಇವರೇನೋ ಸಾಮಾಜಿಕ ಹೋರಾಟಗಾರರಲ್ಲ ಯಾರೋ ಅಬ್ರಾಹಮು, ಆಮೇಲೆ ಹಿರೇಮಠ ಅವರೆಲ್ಲ. ಈಗ ಅಬ್ರಾಹಂ ಅವರು ಒಂದು ಇದು ಮಾಡಿದ್ದಾರೆ, ರಾಜ್ಯಪಾಲರನ್ನು ಇದು ವರದಿ ತೊಗೊಳಕ್ಕೆ ಕರೆದಿದ್ದಾರೆ ಯಾರು CM ಅವ್ರನ್ನ. ಅಂದರೆ ರಾಜೀನಾಮೆ ತೊಗೋಬೇಕು ಅಂತ ಕರೆದಿಲ್ಲ ಅವರು. ಯಾರು ಗೆಲ್ಲಟ್ ಅವರು ಅವರು ಒಂಥರ ಒಳ್ಳೆ ರಾಜ್ಯಪಾಲರು. ಅವ್ರ ಹತ್ರ ದುಡುಕಲ್ಲ ಅವರು. ಅವ್ರು ರಾಜೀನಾಮೆ ಕೊಡಬೇಕು ಅಂತ ಯಾವುದೂ ಕರೆದಿಲ್ಲ ಅವರು. ವರದಿ ತೊಗೊಳಕ್ಕೆ ಕರೆದಿದ್ದಾರೆ ಸಿದ್ದರಾಮಯ್ಯ ಅವ್ರನ್ನ ಅಷ್ಟೇ. ಇದರಲ್ಲಿ ರಾಜೀನಾಮೆ ಕೊಡುವಂಥ ಪ್ರಶ್ನೆನೇ ಬರೋಲ್ಲ. ಇದರಲ್ಲಿ ರಾಜಕೀಯ ಷಡ್ಯಂತ್ರ ಅಷ್ಟೇ ಇದು. ಸಿದ್ದರಾಮಯ್ಯನೂ ಏನೇ ಮಾಡಿ ಸಿಗಿಸ್ಬೇಕು ಅಂತ ಒಂದು ಪಿತೂರಿ ಅಷ್ಟೇ ಇದು, ಅಷ್ಟೇ, ಏನಿಲ್ಲ. ಸಿದ್ದರಾಮಯ್ಯವ್ರಿಗೆ ಏನು ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅವರು ಕಾನೂನಲ್ಲಿ ತುಂಬ ಬುದ್ಧಿವಂತರವರು. ವಿಜಯನಗರ ಅರಶೋಕ್ ಏನು ಗೊತ್ತೂ ಇಲ್ಲ ಕಾನೂನು ಬಗ್ಗೆ. ಸಿದ್ದರಾಮಯ್ಯ ಎಷ್ಟು 10%, 100%ಅಲ್ಲಿ 10% ಗೊತ್ತಿಲ್ಲ. ಅರಶೋಕ್ ಹೋಗಿ ಮಾತಾಡೋಕ್ಕೂ ಸರಿಗೆ ಬರಲ್ಲ. ವಿಜಯನಿಗೆ ಸಪೋರ್ಟ್ ಇಲ್ಲ ಅವ್ರ ಪಕ್ಷದಲ್ಲೇ. 10 ಗುಂಪುಗಳಿದ್ದಾವೆ. ಇವ್ರು ಕಟ್ಕೊಂಡು ಏನು ಮಾಡ್ತಾರೆ ಇವರು? ಮೈ ಪಡಿಸ್ಕೊಂಡು ಸ್ಟ್ರೈಕ್ ಮಾಡಬೇಕಷ್ಟೇ ಅವರು. ಅದನ್ನು ಬಿಟ್ಟರೆ ಇನ್ನೇನು ಬೇರೆ ದಾರಿ ಇಲ್ಲ ಅವರಿಗೆ. ಇವಾಗ ಇತ್ತೀಚೆಗೆ ನೋಡ್ತಿದ್ದೀರಲ್ವ, ರಾಜಕೀಯದಲ್ಲಿ ಬೆಳವಣಿಗೆಗಳು, ಒಂದಷ್ಟು ಹಗರಣಗಳು ಓಪನ್ ಆಗಿ ಎಲ್ರಿಗೂ ಗೊತ್ತಾಗ್ತಿದೆ. ಏನು ಅನಿಸುತ್ತೆ ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ? ಏನು ಹಗರಣಗಳು? ಯಾವ್ದ್ರ ಬಗ್ಗೆ? ಮೂಡ ಹಗರಣ ಹೇಳ್ದಲ್ಲಮ್ಮ ಇಷ್ಟೊತ್ತು. ಇವಾಗ ಇದೇ ಸಿದ್ದರಾಮಯ್ಯನವರು ಹೇಳಿದ್ರು BJP ಸರ್ಕಾರ ಇದ್ದಾಗ 21 ಹಗರಣ ಆಯಿತು ಅಂತ ಹೇಳಿದ್ರು. ಒಂದಿಷ್ಟು ಬೆಳವಣಿಗೆಗಳು ಇವಾಗ ನೋಡ್ತಿದ್ದೀರಲ್ವಾ? ಕಾಂಗ್ರೆಸ್ ಅವ್ರು ಹೆಂಗೆ ಗೊತ್ತಾ, ಹಗರಣಗಳು ಹೆಂಗೆ ಬಿಚ್ಚಿಟ್ರಿ ಹಗರಣ 21 ಹಗರಣ ಯಾಕೆ ಬಿಚ್ಚಿಕ್ಕಿರು ಅಂದರೆ, ಇವರು ಮೂಡ ಹಗರಣ ತೊಗೊಂಡ್ರಲ್ವ BJP ಅವರು. ಅದು ಅವಶ್ಯಕತೆ ಇರಲಿಲ್ಲ. ಅದು ಇವರು ಸಿದ್ದರಾಮಯ್ಯನ ಕಾಂಗ್ರೆಸ್ನ ಸಿಗಿಸ್ಬೇಕು ಅಂತ ಮಾಡಿದ್ರೆ ಈಗ ಅವ್ರು 24 ಹಗರಣ ಬಿಚ್ಚಿಟ್ಟಿದ್ದಾರಲ್ಲ. ಇವಾಗ ಈಗ ದೇವೇಗೌಡರು ಫ್ಯಾಮಿಲಿಯವ್ರಿಗೆ
48 ಸೀಟನ್ನು ಮೂಡ ಸೀಟ್ಗೂ ಫ್ಯಾಮಿಲಿಯವ್ರಿಗೆಲ್ಲ ಕೊಟ್ಟಿದ್ದಲ್ಲ. ಅದಾದಮೇಲೆ ಇದ್ದಕ್ಕಿನ ಡಿ ಕೆ ಇವರು ನಮ್ಮ HD ಕುಮಾರಸ್ವಾಮಿ ಅವರು ಯೂಟ ನೋಡಿದ್ಬಿಟ್ರು. ಅದಕ್ಕೆ ಮುಂಚೆ ಸುಮ್ಮನೆ ಕೂಗಾಡ್ತಾಯಿದ್ರು, ಮಾಡ್ತಾಯಿದ್ರು, ಮುಖಾಡೋದ ಬಗ್ಗೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತಾಯಿದ್ರು. ಈಗ ನೆನ್ನೆ ನನಗೂ ಅದಕ್ಕೆ ಸಂಬಂಧ ಇಲ್ಲ, ನಾನು ಪಾದಯಾತ್ರೆ ಮಾಡಲ್ಲ, ಜೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರಪ್ಪ. ಅಲ್ಲದೆ ಅರ್ಧ ಗೊತ್ತಾಗುತ್ತಲ್ಲ. ಯಾಕಂದರೆ ಕುಮಾರಸ್ವಾಮಿನೂ ಭಾರಿ ಬುದ್ಧಿವಂತ ರಾಜಕಾರಣಿ ಅವರು, ಬ್ರಿಲಿಯಂಟ್ ಅವರು. ಅವ್ರಿಗೆ ಪ್ರತಿಯೊಂದು ಗೊತ್ತಿದೆ ಅವ್ರಿಗೆ. ಅವ್ರು ಏನಕ್ಕೆ ವಾಪಸ್ ತೊಗೊಂಡವರು ನಮ್ಮ ಪಾದಯಾತ್ರೆ ಮಾಡಲ್ಲ ಅಂದ್ಬಿಟ್ಟು? ನೀವು ಅದರಲ್ಲೇ ಗೊತ್ತಾಗುತ್ತೆ ಇವರು BJP ಅವರು ಷಂಡತ್ರ. ಅವ್ರು ಹೇಳ್ಬಿಡಲ್ಲ, ಮೈತ್ರಿನೇ ಬೇರೆ ರಾಜಕೀಯನೇ ಬೇರೆ, ನಾನು ಯಾವುದಾದ್ರು ಅದಕ್ಕೂ ನಾನು ಪಾದಯಾತ್ರೆಗೆ ಬೆಂಬಲ ಕೊಡಲ್ಲ ಅಂತ ಹೇಳೇ ಬಿಟ್ಟಿದ್ದಾರೆ ಅಷ್ಟೇ. ಅದೊಂದು ಮುಗೀತಲ್ಲ, ಅದೊಂದು ಸಾಕು. ವಿ ಪ್ಲಸ್ ಕರ್ನಾಟಕ.